ಹಲೋ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚೀಸ್ ಪ್ರಪಂಚ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಬಂದು ಫಸ್ಟ್ ಡ್ರೆಸ್ ನೋಡಿ, ಚೆಂದ ಇದೆ ಈ ಡ್ರೆಸ್ಸು. ಸೊ ಒಂಥರ ಏನಂತಾರೆ, ಪೈಜಾಮಾ ಪ್ಯಾಂಟ್ ಹಾಗೂ ಒಂದು ಶಾರ್ಟ್ ಕುರ್ತಾ ಟಾಪ್ ಇರುತ್ತಲ್ಲ, ಆ ಥರ ಇವತ್ತು ಡ್ರೆಸ್ಸು. ಸೊ ತುಂಬಾ ಚೆನ್ನಾಗಿದೆ. ಈ ಡ್ರೆಸ್ ತಂದು ಆಲ್ಮೋಸ್ಟ್ ಒಂದು 1.5 years ಆಯಿತು ಅನ್ಕೋತೀನಿ. ಸೊ ಇವತ್ತು ಹಾಕೊಂಡಿದ್ದೀನಿ ಈ ಡ್ರೆಸ್ಸು. ಸೊ ಕಮಿಂಗ್ ಬ್ಯಾಕ್, ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಇವತ್ತು ಏನು ಅಂತ. ಇವತ್ತು ನನ್ನ ಲಡ್ಡುಗೆ, ನನ್ನ ಜೀವಾಗೆ ಇವತ್ತು ಒಂದು ಕಿವಿ ಚಿತ್ಸೋ ಸೆರೆಮನಿ. ಸೊ ಇವತ್ತು ಕಿವಿ ಚಿತ್ಸ್ತೀವಿ. ಸೊ ಒಂಥರ ತುಂಬ ಖುಷಿನೂ ಆಗ್ತಾ ಇದೆ. ಲೈಕ್ ನಮ್ಮ ಪಾಪು ಇಷ್ಟು ಬೇಗ ಬೆಳೆದನ್ನ ಫೈನಲಿ ಲೈಕ್ ಒಂದೊಂದು ಮೈಲ್ ಸ್ಟೋನ್ಸ್ ಹ್ಯಾಸ್ ಲೈಕ್ ಮಕ್ಕಳದ್ದು ಮಾತ್ರ ಅಲ್ಲ, ಪೇರೆಂಟ್ಸ್ ಅವ್ರದ್ದು ಒಂದೊಂದು ಮೈಲ್ ಸ್ಟೋನ್ ಇರುತ್ತೆ. ಸೊ ನಮ್ದು ಒಂದು ಮೈಲ್ ಸ್ಟೋನ್ ಇವತ್ತು ಫುಲ್ ಆಗ್ತಿದೆ, ದಟ್ ನಾವು ಪಾಪುಗೆ ಕಿವಿ ಚುಚ್ತೀವಿ ಅಂತ. ಹಾಗೂ ನಮ್ಮ ಲಡ್ಡುದು ಕೂಡ ಒಂದು ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ಸೊ ಅದು ಸ್ವಲ್ಪ ಬೇಜಾರು ಕೂಡ ಆಗ್ತಿದೆ. ಬೇಜಾರು ಅಥವಾ ಏನಂತಾರೆ, ಸ್ವಲ್ಪ ಭಯ, ನರ್ವಸ್ ಥರ. ಬಿಕಾಸ್ ಪಾಪ ಅವ್ನಿಗೆ ಎಷ್ಟು ನೋವು ಆಗುತ್ತೋ ಏನು, ಅದು ಒಂದು ಸ್ವಲ್ಪ ನನಗೆ ಭಯ ಇದೆ. ಬಟ್ ಎವ್ರಿ ಒನ್ ಹ್ಯಾಸ್ ಟು ಗೋ ಥ್ರೂ ದಿಸ್ ಅಲ್ವಾ. ಸೊ ದಟ್ಸ್ ಓಕೆ, ಹೀಸ್ ಅ ಸ್ಟ್ರಾಂಗ್ ಬಾಯ್. ಆ್ಯಂಡ್ ಸೊ ಏನಂತಾರೆ, ಯಾರೆಲ್ಲ ನನ್ನ ಈ ಚಾನೆಲ್ಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಮಗುಗೆ ಅಲ್ಲಿಂದ ಬ್ಲೆಸ್ಸಿಂಗ್ಸ್ ಕೊಡಿ, ಆಶೀರ್ವಾದ ಕೊಡಿ, ಒಳ್ಳೇದಾಗಲಿ ಅಂತ ನನ್ನ 3 ಜನ ಮಕ್ಳಿಗೂ. ಸೊ ಬನ್ನಿ ಇವಾಗ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಸಿಂಪಲ್ ಆಗಿ ರೆಡಿ ಕೂಡ ಆಗಿದ್ದೀನಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಆ್ಯಂಡ್ ಇನ್ನೊಂದು, ನನಗೆ ತುಂಬ ಜನ ಕೇಳ್ತೀರಾ ಕೂಡ, ಹೇರ್ ಫಾಲ್ ಆಗ್ತಾ ಇಲ್ವಾ, ಏನು ಮಾಡ್ತೀರಾ ಅಂತ. ಸೊ ನನಗೆ ಹೇರ್ ಫಾಲ್ ಆನೆಸ್ಟ್ಲಿ ಹಾಗೆ ಆಗುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬೇರೆ ಲೈಕ್ ಕೆಲವೊಂದು ಏನಂತಾರೆ ರೀಸನ್ಸ್ ಇದೆ ಎಂತಗಾಗುತ್ತೆ ಅಂತ. ಬಿಕಾಸ್ ಫಸ್ಟ್ ಅಂತ ಅಂದರೆ ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿಲಿ ಆಗುತ್ತೆ, ಅಂದರೆ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗುತ್ತೆ. ಸೆಕೆಂಡ್, ಡ್ಯಾಂಡ್ರಫ್ ಇದ್ದಾಗ ಹೇರ್ ಫಾಲ್ ಆಗುತ್ತೆ. ಕರೆಕ್ಟಾಗಿ ಹೇರ್ನ ಮೇಂಟೈನ್ ಮಾಡಿಲ್ಲ ಅಂದರೂ ಹೇರ್ ಫಾಲ್ ಆಗುತ್ತೆ. ಸೊ ನನಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ತುಂಬಾ ಇದೆ. ಅದಕ್ಕೆ ಅಂತ ನಾನು ಕೆಲವೊಂದು ಶ್ಯಾಂಪೂಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಏನು ಎತ್ತ ಅಂತ ನೀವು ನೋಡ್ಕೊಂಡು ಬನ್ನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಆ್ಯಂಡ್ ಇನ್ನೊಂದು, ಸಿಂಪಲ್ ಆಗಿ ಮಾಡ್ತಿರೋದು, ಜಾಸ್ತಿ ಏನು ಗ್ರ್ಯಾಂಡ್ ಆ ಥರ ಏನಿಲ್ಲ. ಸಿಂಪಲ್ ಆಗಿನೇ ನಾನು, ಮಮ್ಮಿ, ಅಕ್ಕ, ಲಡ್ಡು, ಜಿಂಕಿ, ಮುದ್ದಿನ, ಆಮೇಲೆ ಅರುಣ್ ಅವರು, ನಮ್ಮ ಅತ್ತೆ ಮಾವ ಹಾಗೂ ನನ್ನ ಅತ್ತಿಗೆ ಹಾಗೂ ಅಣ್ಣ ಬಂದಿದ್ದಾರೆ. ಸೊ ಇಷ್ಟೇ ಜನ ಸೇರ್ಕೊಂಡು ಮಾಡ್ತಿರೋದು, ಜಾಸ್ತಿ ಯಾರನ್ನೂ ಕರೆದಿಲ್ಲ. ಸೊ ಒಂಥರ ಸಿಂಪಲ್ ಆಗೇ ಮಾಡ್ತಿರೋದಷ್ಟೇ. ಯೂಶ್ವಲಿ ಲಕ್ಷದ್ಗೆ ಹಾಗೂ ನಮ್ಮ ಕಣ್ಮಣಿಗೆ ಅಂಗಡಿಲೇ ಹೋಗ್ಬಿಟ್ಟು ಚುಚ್ಕೊಂಡು ಬಂದಿದ್ದು. ಬಟ್ ನನಗೆ ಆಸೆ ಇತ್ತು, ಇಲ್ಲ ಇವ್ನಿಗೆ ಮನೇಲೇ ಮಾಡೋಣ ಅಂತ. ಸೊ ಅಷ್ಟೇ. ಸೊ ಬನ್ನಿ ಇವಾಗ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅಷ್ಟೇ. ಸೊ ಏನು ಗೊತ್ತಾ, ಅಡುಗೆ ಮೇಲೆ ಯಾರನ್ನ ಹೆಲ್ಪ್ ಮಾಡೋಕ್ಕೆ ಬಂದುಬಿಟ್ರೆ ಅಲ್ಲ, ಸೊ ಆಲ್ಮೋಸ್ಟ್ ಅರ್ಧ ಕೆಲಸ ಅಲ್ಲ, ಮುಕ್ಕಾಲು ಕೆಲಸ ಮುಗಿಯೋ ಥರ. ಸೊ ಇಲ್ಲಿ ನೋಡ್ಬೋದು, ಅಕ್ಕ ಹಾಗೂ ನಮ್ಮ ಅತ್ತಿಗೆ ಬಿಂದು ಬಂದು ಮಮ್ಮಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೆ. ಆ್ಯಂಡ್ ಇವಾಗ ಇಲ್ಲಿ ಅರುಣವ್ರು ಬಂದು ಪಾಪುನ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರು ಬಂದು ನಮ್ಮ ಅಣ್ಣ ಪ್ರತಾಪ ಅಂತ, ಆ್ಯಂಡ್ ಅವರ ಮಗಳು ಮನ್ವಿಕಾ ಅಂತ. ಸೊ ಮನ್ವಿಕಾ ಬಂದು ಲಕ್ಷಕ್ಕಿಂತಲೇ ಫಸ್ಟು ನಮ್ಮ ಮಮ್ಮಿ ಜೊತೆ, ಲೈಕ್ ನಮ್ಮ ಮಮ್ಮಿ ಸ್ನಾನ ಮಾಡಿಸಿದ್ದು, ರೆಡಿ ಮಾಡಿಸಿದ್ದು ಫಸ್ಟು ಬಂದು ಮನ್ವಿಕಾಗೇನೆ. ಆ್ಯಂಡ್ ಚಿಕ್ಕ ಮಗು ಇಷ್ಟು ದೊಡ್ಡೋಡಾಗ್ಬಿಟ್ಲ ಅಂತ ಒಂದೊಂದ್ಸತಿ ನಮಗೆ ಅನಿಸುತ್ತೆ. ಸೊ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಲ್ವಾ ಫ್ರೆಂಡ್ಸ್. ಆ್ಯಂಡ್ ಆ ಒಂದು ಡ್ರೆಸ್ ಬಂದು ನಮ್ಮ ಅಣ್ಣ ಹಾಗೂ ಅದಕ್ಕೆ ತಂದಿದ್ದು ಲಡ್ಡುಗೋಸ್ಕರ. ಸೊ ತುಂಬಾ ಚೆನ್ನಾಗಿತ್ತು. ಇಫ್ ಇನ್ ಕೇಸ್ ಅವ್ರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ, ಸೊ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಹಾಗೂ ಒಂಥರ ಸಪೋರ್ಟ್, ಒಂಥರ ಸಪೋರ್ಟ್ ಇರುತ್ತೆ ಅಂತ. ಸೊ ಒಂಥರ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಲಡ್ಡುಮ್ಮ, ನೀನು ಸ್ಟ್ರಾಂಗ್ ಬಾಯ್, ಓಕೆ, ಸ್ಟ್ರಾಂಗ್ ಬಾಯ್, ಜಾಸ್ತಿ ಅಳ್ಬಾರ್ದು. ಜಸ್ಟ್ 2 minutes ನೀನು ಕೋಆಪ್ರೇಟ್ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ, ಸರಿನಾ. ಈ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ನಿನಗೋಸ್ಕರ, ನೀನು ಆಮೇಲೆ ನೋಡ್ತೀಯಲ್ಲ, ಅದಕ್ಕೆ ನಿಂಗೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ಮಾಡಿರೋದು. ಹಾಂ, ಅಚ್ಚು ಲವ್ಸ್ ಯು, ಅಮ್ಮ ಲವ್ಸ್ ಯು, ಎವ್ರಿ ಒನ್ ಲವ್ಸ್ ಯು. ಹಾಂ, ಸರಿ, ಸಿಗೋಣ ಆಮೇಲೆ. ಸರ್ ಜಾಸ್ತಿ ನೋವಾಗುತ್ತಾ? ಒಂಚೂರು ಆಗುತ್ತಾ? ಏನಂತ ನನಗೆ ಇವಾಗಲೇ ಭಯ ಆಗ್ತೈತೆ, ಹೆಂಗೆ ಎಷ್ಟು ಇದಾಗ್ತಾರೋ ಪಾಪ, ನೋವಾಗೋದು ಏನೋ ಆಯ್ತಾ ಅಂತ. ಸೊ ಕಿವಿ ಚುಚ್ಚೋಕ್ಕಿಂತ ಮುಂಚೆ ಅಲ್ಲ, ಫಸ್ಟ್ ಅವ್ರು ಪೆನ್ನಲ್ಲಿ ಮಾರ್ಕ್ ಮಾಡಿಬಿಟ್ಟು ನಮಗೆ ತೋರಿಸ್ತಾರೆ. ಆಯ್ತಮ್ಮ, ಏನಿಲ್ಲ, ಸುಮ್ಮನಿರು, ಏನು ಇಲ್ಲ.
ಸೊ ಫ್ರೆಂಡ್ಸ್, ನಾವು ಸಿಂಪಲ್ಲಾಗಿ ಹಣ್ಣು, ಹೂವು, ಎಲೆಡಿಕೆ ಹಾಗೂ ಸ್ವೀಟ್ಸ್ನ ಇಟ್ಟಿದ್ವಿ. ನಮ್ಗೆ ಗೊತ್ತಿಲ್ಲ ಇದಕ್ಕೆ ಏನಾದ್ರು ಡೆಕೋರೇಷನ್ ಮಾಡ್ತಾರಾ ಅಂತ. ಮಾಡಿದ್ರು ನಮ್ಮ ಕೈಂತೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಮ್ಮ ಹತ್ರ 3 ಜನ ಈ ಪಿಳ್ಳೆಗಳಿದ್ದಾರಲ್ಲ, ಅವ್ರು ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್, ಕಿವಿ ಚುಚ್ಚೋ ಟೈಮ್ ಬಂದೇ ಬಿಡ್ತು. ಕಿವಿ ಚುಚ್ಚಾಯಿತು, ಎಲ್ಲನೂ ಆಯಿತು. ಇವಾಗ ನಾನು ಎಡಿಟ್ ಮಾಡ್ತಾಯಿದ್ದೀನಿ. ನಿಜ ನಂಗೆ ಇವಾಗಲೂ ಒಂಥರ ಭಯ ಆಗ್ತಾಯಿದೆ. ಅಯ್ಯೋ ಪಾಪ ಅವ್ನಿಗೆ ಎಷ್ಟು ನೋವಾಯಿತು, ಅಯ್ಯೋ ಏನಾಗೋಯ್ತು ಅಂತ. ಐ ಗೆಸ್ ಆ ಒಂದು ತಾಯಿಗೆ ಅದೊಂದು ಇರುತ್ತಲ್ಲ, ಸೊ ಐ ಕ್ಯಾನ್ ಫೀಲ್ ಇಟ್. ಆ್ಯಂಡ್ ಇದೊಂದು ಬ್ಯೂಟಿಫುಲ್ ಫೀಲಿಂಗು ಇದೆ. ಬಟ್ ಸ್ಟಿಲ್ ಅದು ಒಂಥರ ನನಗೆ ಒಂಥರ ಮನ್ಸಿಗೆ ಬೇಜಾರಾಗ್ತಾಯಿತ್ತು, ಅಂದರೆ ಅಳುನೇ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಬಿಕಾಸ್ ಪಾಪು ಅಳ್ತಾ ಇದ್ದ. ಆ್ಯಂಡ್ ಅಳೋದು ಇವಾಗ ಕೇಳಿಸ್ಕೊಂಡ್ರು ನಂಗೆ ಒಂಥರ ಮನ್ಸಿಗೆ ಬೇಜಾರಾಗ್ತಾ ಇದೆ. ಆ್ಯಂಡ್ ಆನೆಸ್ಟ್ಲಿ ನನಗೆ ಅದನ್ನ ನಿಮಗೆ ನಿಮಗೆ ಐ ಡೋಂಟ್ ವಾಂಟ್ ಟು ಶೋ ಲೈಕ್ ಅವ್ನು ಅಷ್ಟು ಅಳ್ತಿದ್ದ ಅಂತ. ಸೊ ಅದಕ್ಕೆ ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಮಕ್ಕಳಂತಲ್ಲ, ನಮಗೂ ಇವಾಗಲೂ ಚುಚ್ಚಿದ್ರೆ ನಮಗೂ ಕಣ್ಣಲ್ಲೇ ನೀರು ಬಂದೇ ಬರುತ್ತೆ. ಸೊ ಅದು ಎಳೆ ಮಗು, ಅದು ನೋವಾಗಲ್ವಾ. ಸೊ ಬಟ್ ಅಗೇನ್ ಟಚ್ ವುಡ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ಸ್ ಟು ಗಾಡ್ ಸ್ಪೆಷಲಿ, ಬಿಕಾಸ್ ಅವನು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 3 to 5 minutes ಅಷ್ಟೇ ಅವನು ಹತ್ತಿದ್ದು. ಆಮೇಲೆ ಅದು ಅಳ್ಳೇ ಇಲ್ಲ. ಲೈಕ್ ಅವರೆಲ್ಲ ಕಿವಿ ಚುಚ್ಚು ಆದಮೇಲೆಲ್ಲ ಏನೋ ಒಂಥರ ಲಿಕ್ವಿಡ್ ಹಾಕಿದ್ರು. ಐ ಗೆಸ್ ಅದು ಕೆರೋಸಿನ ಏನು ಅಂತ ನಂಗೆ ಗೊತ್ತಿಲ್ಲ ಇದು, ಬಟ್ ಒಂದು ಲಿಕ್ವಿಡ್ ಹಾಕಿದ್ರು. ಇದರಿಂದ ನೋವು ತುಂಬಾ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನೀವು ಏನಾದರೂ ಸಪೋಸ್ ನಿಮ್ಮ ಮಕ್ಕಳಿಗೆ ಈ ಥರ ಕಿವಿ ಚುಚ್ಚಿದ್ರೆ ನೀವು ಯಾವ ಥರ ಈ ಒಂದು ಶಾಸ್ತ್ರನ ಮಾಡ್ತೀರಾ, ಹಾಗೂ ಕಿವಿ ಚುಚ್ಚು ಆದಮೇಲೆ ಆ ನೋವು ಲೈಕ್ ಇದಾಗಬೇಕು ಅಂದರೆ, ಆ ಗಾಯ ವಾಸಿ ಆಗಬೇಕು ಅಂದರೆ, ಅಥವಾ ನೋವು ಕಡಿಮೆ ಆಗಬೇಕು ಅಂತ ಅಂದರೆ ಏನು ಮಾಡ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಸರಿನಾ. ಬಿಕಾಸ್ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ಮಾತ್ರ ಅಲ್ಲ, ಯಾರೆಲ್ಲ ಈ ಚಾನಲ್ಸ್ ಲೈಕ್ ಈ ಒಂದು ಬ್ಲಾಗ್ನ ನೋಡ್ತಾ ಇದ್ದೀರಲ್ಲ, ಸೊ ಮೇ ಬಿ ಒಬ್ಬರು ಕಾಮೆಂಟ್ ಮಾಡಿದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಆ ಥರ. ಆ್ಯಂಡ್ ನಮ್ಮಮ್ಮ ನೋಡ್ಬೋದು, ಮಮ್ಮ ಟಾರ್ಚ್ ಇಟ್ಕೊಂಡು ಕೂತಿದ್ರು. ಸೊ ಮನೆಯದು ಎಲ್ಲ ಲೈಟ್ಸು ಆನ್ ಮಾಡಿದೆವು ಸರಿನಾ. ಬಟ್ ಸ್ಟಿಲ್ ಮಮ್ಮಿ ಮ್ಯೂಸಿಕ್ ಇಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಟಾರ್ಚ್ ಇಟ್ಕೊಂಡು ನಿಂತಿದ್ರು. ಸೊ ಮನ್ವಿಕಾಗಲಿ, ಲಕ್ಷಿತು, ಕಣ್ಮಣಿ ಎಲ್ರಿಗೂ ಈ ಸರಿ ಚುಚ್ಚಿದ್ದು, ಈ ಆಚಾರ್ಯವರೇ ಚುಚ್ಚಿದ್ದು. ಸೊ ನಮಗೊಂದು ಕಾನ್ಫಿಡೆನ್ಸು ಒಂಥರ ಇದು ಥರ. ಬಿಕಾಸ್ ಏನು ಗೊತ್ತಾ, ಇವು ಲೈಕ್ 3 ಜನಕ್ಕೂ ಚುಚ್ಚಿದ್ರಲ್ಲ, 3 ಜನಕ್ಕೂ ಯಾವ ಥರದ ಕಿವಾಗಿರಲಿ ಅಥವಾ ನೋವಾಗಿರಲಿ ಜಾಸ್ತಿ ಏನೂ ಆಗಿರಲಿಲ್ಲ. ತುಂಬಾ ಬೇಗನೆ ವಾಸಿ ಆಯ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಚುಚ್ಚಾದ್ಮೇಲೆ ಇವಾಗ ಎಲ್ಲರೂ ಸ್ವೀಟ್ನ ತಿಂತಾ ಇದ್ವಿ. ಆ್ಯಂಡ್ ಸ್ವೀಟ್ಗೋಸ್ಕರ ಕಿತ್ತಾಡ್ತಾ ಇದ್ವಿ, ನಮ್ಗೆ ಆ ಸ್ವೀಟ್ ಬೇಕು, ಈ ಸ್ವೀಟ್ ಬೇಕು ಅಂತ. ಸೊ ಇನ್ನೊಂಥರ ಏನು ಗೊತ್ತಾ, ಈ ಒಂದು ಕಿತ್ತಾಟ ಕೊಡಲ್ಲ, ಕಿತ್ತಾಟ ಇರಲ್ಲ, ಅದೊಂದು ಇಮೋಷನ್ಸ್, ಅದೊಂದು ಕನೆಕ್ಷನ್ ಅಂತಲೇ ಹೇಳ್ಬೋದು. ಮಾಮ ತಿನ್ಸಿ, ಇರಿ ಮಮ್ಮಿ, ಚೂರು ಬಾಬಾ, ಚೂರು. ಸೊ ನಂಗೆ ಇದೊಂದು ಫನ್ನಿ ಕ್ಲಿಪ್ಪಿಂಗ್ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್. ಬಿಕಾಸ್ ಇಲ್ಲಿ ನೋಟಿಸ್ ಮಾಡಿದ್ರೆ ಅಲ್ಲಿ ನಮ್ಮ ಅತ್ತಿಗೆ ಎತ್ಕೊಂಡಿದ್ದಾರೆ ಪಾಪುನ. ಅರುಣವರು ಇಲ್ಲ ನಾನೇ ಎತ್ಕೋತೀನಿ ಅಂತ ಎತ್ಕೊಂಡು ಹೋದ್ರು ಪಾಪುನ. ಬಿಕಾಸ್ ಅವ್ನು ತುಂಬ ಅಳ್ತಾ ಇದ್ದ. ಆ್ಯಂಡ್ ಇವ್ರ ಕೈಲಿ ಅದು ನೋಡೋಕ್ಕಾಗಿಲ್ಲ. ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ನಾನು ಪಾಪು ಹತ್ರ ಜಾಸ್ತಿ ಎತ್ಕೊಂಡಿಲ್ಲ, ಬಿಕಾಸ್ ನನಗೆ ಒಂಥರ ಅಳು ಬರ್ತಾಯಿತ್ತು. ಅವ್ನು ಹಿಂಗೆ ಇಟ್ಕೊಳ್ಳಿ ಅಂತ ಹಂಗೆ ಕೊಟ್ಬಿಟ್ಟಿದ್ದೆ. ನೀವು ನನ್ನ ಅದೇನೋ ಅಲ್ಲ, ಹೆಂಗಿದೆ ನಂಗೆ ಸ್ವೀಟ್ ಇಷ್ಟ ಇಲ್ಲ, ಖಾರ ಬೇಕು, ಖಾರ. ಸ್ವೀಟ್ ಇಷ್ಟ ಇಲ್ಲ ಅನ್ಸುತ್ತೆ ಆಕ್ಚುಲಿ. ಮಟನ್ ಚಿಕನ್ ಕೊಡಿ, ನೀವು ಏನ್ ಇಟ್ಕೊಳ್ತೀರಾ? ಎಲ್ಲ ಸೋಲ್ಕೊಂಡಿದ್ದಾರ. ಯಾರು ಮಾಡಿದ್ದು ತಮ್ಮದು ಹೇರ್ ಸ್ಪೈಕ್ ಮಾಡಿದೆ. ತಮ್ಮನೇ ಮೊಗ್ಗ ತೋರಿಸು, ತಮ್ಮ ಅಣ್ಣ ಎಲ್ಲ ಇವ್ರು ಕೊಬ್ಬರೆಣ್ಣೆಗೆ ಕುಂಕುಮ ಮಿಕ್ಸ್ ಮಾಡ್ಕೊ. ಇಲ್ಲ ನೋಡಿ, ಕುಂಕುಮ ಮಿಕ್ಸ್ ಮಾಡ್ಕೊ, ಹಚ್ಚು ಸಾಯಂಕಾಲಕ್ಕೆ ಮತ್ತೆ ಬೆಳಗ್ಗೆ 2 ಟೈಮ್ ಹಚ್ಚಿರಾಯ್ತು. ಮಾತಕ್ಕೆ ಮಾತ್ರ ತುಂಬಾ ಬೇಜಾರಾಗ್ತಾ ಇದೆ. ಬಿಕಾಸ್ ನಾನೆಲ್ಲ ಏನು ಮಾಡ್ತೀನಿ, ಲಡ್ಡುದು ದಿನ ಒಂದು ಫೋಟೋಸ್ ತೆಗಿತೀನಿ. ನಂಗೆ ಒಂಥರ ಒಂದು ಆಸೆ ಇದೆ, ಒಂದು 365 ಡೇಸ್ದು ಒಂದು ಆಲ್ಬಮ್ ಮಾಡಬೇಕು ಅಂತ. ಬಟ್ ಅವತ್ತಿನ ದಿವಸ ಆ ಒಂದು ಡ್ರೆಸ್ಸಲ್ಲಿ ಫೋಟೋಸ್ ತೆಗಿಯೋಕ್ಕೆ ಆಗಿಲ್ಲ. ಆ ಒಂದು ನರ್ವಸ್ನೆಸ್ಸು, ಭಯದಲ್ಲಿ ಆ ಗಡಿ ಬಿಡಲಿ ಮರ್ತೇ ಹೋದೆ ಫೋಟೋ ತೆಗಿಯೋದು. ಆ ಒಂದು ಡ್ರೆಸ್ ಎಕ್ಸ್ಚೇಂಜ್ ಲೈಕ್ ಬೇರೆ ಡ್ರೆಸ್ ಹಾಕಿದ್ವಲ್ಲ ಆಮೇಲೆ ತೆಗೆದಿದ್ದು. ಬಟ್ ನನಗೆ ಬೇಜಾರಾಗ್ತಾಯಿತ್ತು, ಅಯ್ಯೋ ಈ ಒಂದು ಡ್ರೆಸ್ಸಲ್ಲಿ ಫೋಟೋ ತೆಗಿಬೇಕಿದ್ದಾರೆ, ಇಷ್ಟು ಚೆಂದ ಕಾಣಿಸ್ತಾ ಇದೆ ನನ್ನ ಮಗ ಅಂತ. ಅಂದರೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆದ್ವಿ, ಬಟ್ ಸಿಂಗಲ್ ಫೋಟೋಸ್ ಇರುತ್ತಲ್ಲ ಆ ಥರ ತೆಗಿಯೋಕ್ಕಾಗಿಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಹಾಕೋತಾರಲ್ಲ ಅವಾಗ ತೆಗಿತೀನಿ ಅಷ್ಟೇ. ಬಟ್ ಎಷ್ಟೇ ಆಗಲಿ ಫಸ್ಟೇ ಅಲ್ವಾ, ಸೊ ದಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಕಾಣಿಸ್ತೈತಾ? ಮುದ್ದು ಮುದ್ದಾಕ
ಕಾಣಿಸ್ತೈತೆ ನಿಮ್ಗೆ ಲವ್ಲಿ ಲವ್ಲಿ ಕಾಣಿಸ್ತೈತೆ ನಿಮ್ಗೆ ಆಯ್ತಾ ಬಂಗಾರಿ ಕಿವಿ ನೋವು ಆಯ್ತಾ ಸ್ಟ್ರಾಂಗ್ ಗುರು ನಾವು ದಮ್ನು ಗುರು ನಾವು ಡಿಫ್ರೆಂಟ್ ಅದೇ ಕಿವಿ ಚುಚ್ಚಿದ್ಮೇಲೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತದೆ ಭಯ ಬಿದ್ದಂಗೆ ಚೆನ್ನಾಗಿದೆಯಪ್ಪ ಬಂಗಾರಿ ಚುಚ್ಚ ಮಾಡ್ರೆ ಧೈರ್ಯ ನಮ್ಗೆಲ್ಲ ದಮ್ಲೂರು ನಾವು ದಮ್ಲೂರಪ್ಪ ಗಟ್ಟಿ ಎಳ್ಳು ಬೆಲ್ಲ ಥ್ಯಾಂಕ್ ಯು ಅಜ್ಜಿ ಹೇಳು. ವೆಲ್ಕಮ್. ಇಲ್ಲಿ ಚಂದ ಯಾ ಮಾಡೋ ಲಕ್ಷ್ಮಿ ಆ ಮಾಡೋ ಇಲ್ಲಿ ಮಾಡು ಸ್ವಲ್ಪ ಇಲ್ಲ ಮಸ್ತಿ ಯಾರು ಚುಚ್ಚ ಮಾಡಿದ್ದು ಬಂಗಾರಿ ಯಾರು ಚುಚ್ಚ ಮಾಡಿದ್ದು ಸೊ ನಮ್ಮ ಅತ್ತೆ ಹಾಗೂ ಮಾವ ಒಂದು ಸ್ವಲ್ಪ ಲೇಟಾಗಿ ಬಂದರು ಬಿಕಾಸ್ ಅವರು ಕೂಡ ಆ ಕಡೆ ಮನೆ ಹತ್ರ ಒಂದು ಸ್ವಲ್ಪ ಕೆಲಸ ಬಂತು ಆ್ಯಂಡ್ ಅದು ಮುಗಿಸ್ಕೊಂಡು ಇಲ್ಲಿ ಬರೋಷ್ಟು ಒಂದು ಸ್ವಲ್ಪ ಲೇಟ್ ಆಯಿತು ಬತ್ತೆ ಅಂತ ಓಕೆ ಅವ್ರು ಬಂದ್ರಲ್ಲ ಅದೇ ನಂಗೆ ಒಂಥರ ಖುಷಿ ಆಯಿತು ಆ್ಯಂಡ್ ಬಂದು ಪಾಪನ ಸಮಾಧಾನ ಮಾಡ್ತಾಯಿದ್ರು ಅವನು ಕೂಡ ಒಂದು ಸ್ವಲ್ಪ ಸಪ್ಪಗಾಗ್ಬಿಟ್ಟಿದ್ನಲ್ಲ ಸೊ ಸ್ವಲ್ಪ ಸಮಾಧಾನ ಚಿಯರಪ್ ಮಾಡ್ತಾಯಿದ್ರು. ಸ್ಟ್ರಾಂಗ್ ಗುರು ನಾವು ಸ್ಟ್ರಾಂಗ್ ಗುರು ಏನೋ ಯೋಚನೆ ಮಾಡತ್ತಾರ ಏನೋ ಬೆಳ್ಳಗಾಗ್ಬಿಟ್ಟಿದೆ ಅಂತ ಬೆಳ್ಳಗಾಗ್ಬಿಟ್ಟೈತ ಮಗ ದಿಷ್ಟಿ ಆಗ್ಬಿಟ್ಟತ್ತು ನೋಡ್ದ ಅಪ್ಪನ ಅಮ್ಮಂದೆ ದಿಷ್ಟಿ ಆಗ್ಬಿಟ್ಟತ್ತು ಅಪ್ಪ ಅಮ್ಮ ನಿದ್ದೆ ಬರ್ತೈತೆ ಬೋಡು ಚುಚ್ಚ ಮಾಡಿದ ನಿನ್ ಮಗನಿಗೆ ಸ್ವೀಟ್ ನಿಮ್ಗೆ ಬಿಸಿ ಅಮ್ಮ ಕಿವಿ ಚುಚ್ಚಿ ತಕ್ಷಣ ಆಯ್ತು ಎಲ್ಲ ಕೆಲಸ ಎಲ್ಲ ಮುಗಿಯಿತು ಎಲ್ಲ ಕೈ ಸಿಂಬಾ ಸೊ ಕಿವಿ ಚುಚ್ಚು ಪ್ರೋಗ್ರಾಮ್ ಮುಗೀತು ಆ್ಯಂಡ್ ಇವಾಗ ಊಟದ ಪ್ರೋಗ್ರಾಮ್. ಸೊ ಊಟದಲ್ಲಿ ಏನೂ ಇಲ್ಲ, ವೆಜ್ಜೇ ಮಾಡಿದ್ದು ಆಬ್ವಿಯಸ್ಲಿ. ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ಬಜ್ಜಿ ಬೋಂಡ ಹಾಗೂ ಒಬ್ಬಟ್ಟನ್ನ ಅಂಗಡಿಯಿಂದ ತರಿಸಿದ್ದು, ಹೋಳಿಗೆ ಮನೆ ಅಂತ ಇದೆಯಲ್ಲ ಅಲ್ಲಿಂದ. ಸೊ ಕಾಳು ಒಬ್ಬಟ್ಟು ಹಾಗೂ ಕಾಯಿ ಒಬ್ಬಟ್ಟು ಎರಡೂ ತರಿಸಿದ್ವಿ. ಇನ್ಫ್ಯಾಕ್ಟ್ ಅಂದ್ಕೊಂಡ್ವಿ ಸ್ವೀಟ್ನ ಮನೇಲೇ ಮಾಡೋಣ ಅಂತ. ಬಟ್ ಏನು ಗೊತ್ತಾ, ನಾನ್ ವೆಜ್ ಬೇಕಾದ್ರೆ ಬೇಗ ಬೇಗ ಆಗುತ್ತೆ, ಬಟ್ ಈ ಸ್ವೀಟ್ ಊಟ ವೆಜ್ ಊಟ ಇರುತ್ತಲ್ಲ ಇದೇ ಜಾಸ್ತಿ ಟೈಮ್ ಹಿಡಿಯೋದು. ಸೊ ಅದಕ್ಕೆ ಸರಿ ಟೈಮ್ ಸಾಲಲ್ಲ. ಹಾಗೂ ಮಕ್ಕಳು ಬೇರೆ ಇದ್ರಲ್ಲ, ಮಕ್ಕಳು ಇರೋ ಮನೇಲಿ ಮಾತ್ರ ನಿಜ ಫ್ರೆಂಡ್ಸ್ ನಂಬ್ತಿರೋ ಬಿಡ್ತಿರೋ ಕೆಲಸ ಎಷ್ಟು ಮಾಡಿದ್ರು ಕೆಲಸ ಮುಗಿಯಲ್ಲ. ನಾವು ಎಷ್ಟು ಜನ ನೀವು ಅನ್ಕೋತೀರ ಅಯ್ಯೋ ಅಷ್ಟು ಜನ ಅವರೇ ಇವ್ರೇನು ಹೆಣ್ಮಕ್ಳು ಬಿಟ್ಟು ಅಷ್ಟು ಕೆಲಸ ಮಾಡಲ್ವ ಅಂತ. ನಾವು ಕೆಲಸ ಮಾಡ್ತೀವಿ, ಬಟ್ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತೀವಿ, ಒಂದು ಕಡೆಯಿಂದ ಫುಲ್ ಅಂದ್ಕೊಂಡು ಮತ್ತೆ ಬರ್ತಾರೆ. ಸೊ ಆ ಥರ ಒಂದು ಪರಿಸ್ಥಿತಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ವಿ ಬೀಂಗ್ ಯೂಟ್ಯೂಬರ್ಸ್ ಅಲ್ಲ, ಈ ಥರ ಫೇಕ್ ತೋರ್ಸೋಕ್ಕೂ ಆಗಲ್ಲ. ಎಷ್ಟು ದಿವಸನೇ ತೋರ್ಸೋಕ್ಕಾಗುತ್ತೆ? ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಮಾಡೋಕ್ಕೆ ನಾವು ಹೆಂಗಿದೆ ಹಂಗೆ ನ್ಯಾಚುರಲಾಗಿ ತೋರಿಸ್ತೀವಿ. ಕ್ಲೀನ್ ಆಗಿದ್ರೆ ತೋರಿಸ್ತೀವಿ, ಕ್ಲೀನ್ ಆಗಿಲ್ಲ ಅಂದರೂ ಕ್ಲೀನ್ ಆಗಿಲ್ಲ ಹಂಗೆ ತೋರಿಸ್ತೀವಿ. ಬಟ್ ಹಾಗೆ ಹೇಳ್ದಂಗೆ ಮಕ್ಕಳಿರೋ ಮನೆ ಏನೂ ಮಾಡೋಕ್ಕಾಗಲ್ಲ. ಕೆಲವೊಬ್ಬರಿಗೆ ಯಾರ ಮನೇಲಿ ಮಕ್ಕಳಿದಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು. ಆ್ಯಂಡ್ ಇವಾಗ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಮ್ಮ ಅತ್ತೆ ಮಾವ ಹಾಗೂ ನಮ್ಮೇ ನಂಗೆ ಫೋರ್ಸ್ ಮಾಡ್ತಾಯಿದ್ರು, ನೀನು ಊಟ ಮಾಡೋ ಜೊತೆಲಿ ಅವ್ರು ಕೂತ್ಕೊಂಡು ಊಟ ಮಾಡುವ ಅಂತ. ಸೊ ಆಮೇಲೆ ನಾನು ಜಾಯ್ನ್ ಆದೆ. ಆ್ಯಂಡ್ ನಮ್ಮ ಸಿಂಬಾ ಮರಿ ಇಲ್ಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತೋರಿಸ್ತಾವೆ. ಇವಾಗ ಅವ್ನು ಮಾತ್ರ ಸಿಂಬಾಗೆ ಹೆಂಗೆ ಗೊತ್ತಾ ತುಂಬಾ ಇಷ್ಟ ಡ್ಯಾನ್ಸ್ ಮಾಡೋಕ್ಕೆ. ನಮ್ಮ ಲಕ್ಷಿತ್ ಅಷ್ಟು ಮಾಡಲ್ಲ, ಬಟ್ ನಮ್ಮ ಜಿಂಕ್ನಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಸೊ ದೊಡ್ಡವ್ರು ಬಂದು ಆ ಕಡೆ ಊಟ ಮಾಡ್ತಾರೆ, ಅಂದರೆ ಚಿಕ್ಕ ಮಕ್ಕಳು ಈ ಕಡೆ ಊಟ ಮಾಡ್ತಾಯಿದ್ರು. ಆ್ಯಂಡ್ ಲೈಕ್ ಈ ಮಕ್ಳುಗಳ ಊಟ ತಿನ್ಸೋದು ಕೆಲಸ ಇರುತ್ತಲ್ಲ, ನಿಜವಾಗ್ಲೂ ಎಲ್ಲ ಕೆಲಸನೂ ಮಾಡ್ಬೋದು, ಬಟ್ ಈ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಅಕ್ಕ ಆ ಸಾಹಸನ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಾವು ಏನೇನೋ ಲೈಕ್ ನಾವು ಏನು ಗೊತ್ತಾ, ನಾವು ನಮ್ಮ ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ ಏನೇನೋ ಮಾತಾಡ್ತೀವಿ, ಅದಕ್ಕೆ ಸಮ್ಟೈಮ್ಸ್ ಸೆನ್ಸ್ ಇರೋಲ್ಲ, ಲಾಜಿಕ್ ಇರೋಲ್ಲ, ಸುಮ್ಮನೆ ನಗ್ತಾನೆ ಇರ್ತೀವಿ. ಸೊ ನಾವು ಅದೇ ಏನೋ ಮಾತಾಡ್ತಾ ಇದ್ವಿ ಮಾಡಿದ್ರೆ ನಾನು ಫಾಸ್ಟ್ ಫಾರ್ವರ್ಡ್ ಇಟ್ಬಿಟ್ಟೆ. ಏನು ಗೊತ್ತಾ, ಸಮ್ಥಿಂಗ್ಸ್ ಅಲ್ಲ ಲಿಟಲ್ ಪರ್ಸನಲ್, ವಿ ಕಾಂಟ್ ಆ್ಯಕ್ಚುಲಿ ಶೇರ್ ಎವ್ರಿಥಿಂಗ್ ಅಲ್ವಾ. ಸೊ ನಮ್ಮ ಅತ್ತೆ ಮಾವಾಗಿ ಮಕ್ಕಳಂದರೆ ತುಂಬಾ ಇಷ್ಟ. ಸೊ ಊಟ ಆದಮೇಲೆ ಅವ್ರು ಆಚೆ ಹಾಗೆ ಸುಮ್ಮನೆ ಲೈಕ್ ಪಾಪನ ಆಟ ಆಡಿಸ್ತಾ ಇದ್ರು, ಬಿಕಾಸ್ ಒಂದು ಸ್ವಲ್ಪ ಅಳ್ತಾ ಇದ್ನಲ್ಲ ಅದಕ್ಕೆ. ಡಿ ಮಾಡ ತಾತ ಇಲ್ಲಿ ಟೋಪಿ ಹಾಕೊಂಡಿದ್ರೆ ಯಾರೋ ನೀವ್ ಯಾರೋ ನೋಡ್ತಾ ಇದ್ದಮ್ಮ ಫೋನಲ್ಲಿ ನೋಡ್ರೆ ಅದು ನೋಡ್ತಾನೆ, ಯಾಕೋ ನೋಡ್ತಾನೆ ಇಲ್ಲ.
ಊಟ ಆದಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬ್ಯೂಟಿಫುಲ್ ಥಿಂಗ್ ಹಾಗೂ ಆಸಮ್ ಥಿಂಗ್ ಏನಪ್ಪ ಅಂತ ಅಂದರೆ ಎಲ್ಲಡಿಕೆ ಹಾಕೊಳ್ಳೋ ಟೈಮು. ಸೊ ಈ ಒಂದು ಟೈಮ್ಗೆ ನಾವು ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ. ಲೈಕ್ ನಾವು ಏನು ಗೊತ್ತಾ, ನಾವು ಊಟ ಮೇ ಬಿ ನಾವು ಲೈಕ್ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಮಾಡ್ತೀವಿ, ಬಟ್ ಎಲ್ಲಡಿಕೆ ಹಾಕೋತೀವಲ್ಲ, ಎಲ್ಲರೂ ನಾವು ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿಕೊಂಡು ಎಲ್ಲಡಿಕೆ ಹಾಕೊಳ್ಳೋದು. ಆ್ಯಂಡ್ ಲೈಕ್ ವಾಟ್ ವಿ ಬಿಲೀವ್ ಇಸ್ ಲೈಕ್ ಒಬ್ಬೊಬ್ಬರೇ ಸಿಂಗಲ್ ಆಗಿ ಎಲ್ಲಡಿಕೆ ಹಾಕೊಳ್ಳೋಕ್ಕಾಗಲ್ಲ. ನಮ್ಗೆ ಯಾರನ್ನ ಕಂಪನಿ ಬೇಕೇ ಬೇಕು, ಆವಾಗ ಒಂದು ಎಲ್ಲಡಿಕೆಗೆ ಒಂದು ಚಂದ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸ್ಪೆಷಲಿ ನನಗೆ ಮಾತ್ರ ಯಾರೋ ಒಬ್ಬರು ಕಂಪನಿ ಬೇಕೇ ಬೇಕು. ನಾನು ಒಬ್ಬಳೇ ನಾನು ಅಷ್ಟಾಗಿ ಹಾಕೊಳ್ಳೋದೆಲ್ಲ ತುಂಬ ಕಡಿಮೆ ಹಾಕೋತೀನಿ. ಬಟ್ ಈ ಥರ ಜೊತೆಲಿ ಏನಾರ ಇದ್ದರೆ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿ ಎಲ್ಲರೂ ಹಾಕೋತೀವಿ ನಾವು ಎಲ್ಲಡಿಕೆನ. ಆ್ಯಂಡ್ ಇಲ್ಲಿ ಬಂದು ನೀವು ನೋಡ್ಬೋದು, ನಮ್ಮ ಅತ್ತೆ ಎಲ್ಲಡಿಕೆ ತಿನ್ನಲ್ಲ. ಇನ್ಫ್ಯಾಕ್ಟ್ ನಮ್ಮ ಅತ್ತೆ ಮನೆ ಕಡೆ ಯಾರೂ ಅಷ್ಟಾಗಿ ಎಲ್ಲಡಿಕೆ ತಿನ್ನಲ್ಲ. ಬಟ್ ಶಿ ವಾಸ್ ಲೈಕ್ ಅಟ್ಲೀಸ್ಟ್ ಒಂದು ಕಂಪನಿ ಕೊಡ್ತೀನಿ ಅಂತ ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಆ್ಯಂಡ್ ಎಲ್ಲಡಿಕೆ ತಿನ್ನೋ ಟೈಮಲ್ಲಿ ಮಾತ್ರ ಏನೇನೋ ಟಾಪಿಕ್ಸ್ ಬರುತ್ತೆ, ಪಾಸ್ಟ್ ಅಥವಾ ಫ್ಯೂಚರ್. ಓ ನಾವು ಹಂಗೆ ಮಾಡಿದ್ವಿ, ಓ ನಮ್ಗೆ ಹಿಂಗಾಗಿತ್ತು, ಓ ನಾವು ಹಿಂಗಿದ್ವಿ ಅಂತ ಒಂದು ಟಾಪಿಕ್ ಬರುತ್ತೆ. ಅಥವಾ ಫ್ಯೂಚರ್ ಏನಪ್ಪ ಅಂತ ಅಂದರೆ ನಾವು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಚೆನ್ನಾಗಿರುತ್ತೆ ಆ ಒಂದು ಟೈಮ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ದ ಮೋಸ್ಟ್ ಫನ್ನಿಯಸ್ಟ್ ಥಿಂಗ್ ಇಸ್ ಲೈಕ್ ಎಲ್ಲಡಿಕೆ ಹಾಕೋತಾ ಬಂದು ನಾವು ಇವಾಗ BP ಚೆಕ್ ಮಾಡ್ತಾ ಇದ್ದೀವಿ. ನಿಜ ನನಗೆ ಅವಾಗೇನೂ ಅನಿಸಿಲ್ಲ, ಬಟ್ ಇವಾಗ ಎಡಿಟ್ ಮಾಡಬೇಕಾದ್ರೆ ತುಂಬ ನಗು ಬರ್ತಾ ಇದೆ, ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಇನ್ಫ್ಯಾಕ್ಟ್ ನಿಜ ಹೇಳಬೇಕಂದ್ರೆ ನಾನು ಇಡೀ ಪ್ರೆಗ್ನೆನ್ಸಿ ನನ್ನ BP ಆಲ್ಮೋಸ್ಟ್ ನಾರ್ಮಲೇ ಇತ್ತು. ಹೈ ಅಂತೂ ಇರೋದೇ ಇಲ್ಲ, ಲೋನು ಅಷ್ಟಾಗಿರಲ್ಲ, ನನಗೆ BP ನಾರ್ಮಲೇ ಇರುತ್ತೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೆಲವೊಬ್ರು ಗೇಮ್ಸ್ ಆಡ್ತಾರೆ, ಕೆಲವೊಬ್ರು ಅಂತಾಕ್ಷರಿ ಆಡ್ತಾರೆ, ಕೆಲವೊಬ್ರು ನಮ್ಮ ಥರ ಎಲ್ಲಡಿಕೆ ಹಾಕೋತಾರೆ. ಸೊ ಲೈಕ್ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರಲ್ಲ. ಆ್ಯಂಡ್ ನೀವು ನೋಡ್ಬೋದು ನಾವು ಪ್ರತಿಯೊಬ್ಬರು BPನ ಚೆಕ್ ಮಾಡ್ತಾ ಇದ್ದೀವಿ ಯಾರ್ದು ಎಷ್ಟಿದೆ ಅಂತ. ಸೊ ಪ್ಲೀಸ್ ಇಗ್ನೋರ್ ದ್ಯಾಟ್. ಸೊ ನಾನು ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಆ್ಯಂಡ್ ಇವಾಗ ನಾನಿಲ್ಲಿ ಅದೇ ಮಮ್ಮಿ ಆವಾಗಲೇ ಹೇಳಿದ್ರಲ್ಲ, ಪಾಪುಗೆ ಒಂದು ಸ್ವಲ್ಪ ಎಣ್ಣೆಲಿ ಕುಂಕುಮ ಮಿಕ್ಸ್ ಮಾಡ್ಕೊಂಡು ತಗೊಂಡು ಬಾ, ಕಿವಿಗೆ ಹಚ್ಚೋಕ್ಕೆ ನೋವು ಕಡಿಮೆ ಆಗುತ್ತೆ ಅಂತ. ಸೊ ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಸಪೋಸ್ ನೀವೇನಾದರೂ ಬೇರೆ ಥರ ಟ್ರೈ ಮಾಡ್ತೀರಾ ಅಂತ ಅಂದರೆ ಲೈಕ್ ನೋವು ಕಡಿಮೆ ಆಗೋಕ್ಕೆ ಅದೇನು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಏನು ಗೊತ್ತಾ, ಕಾಮೆಂಟ್ ಈ ಥರ ಒಂದು ಕಾಮೆಂಟ್ ಮಾಡಿದ್ರೆ ಒಬ್ರಿಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನೀವು ಕಾಮೆಂಟ್ ಮಾಡಿದ್ರೆ ಇನ್ನೊಬ್ರು ಓದ್ತಾರೆ, ಅಥವಾ ನಾನು ಓದ್ತೀನಿ, ಹೌದಾ ಹಿಂಗೆ ಮಾಡಬೇಕಾ ಗೊತ್ತಿರಲ್ಲ, ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರಲ್ಲ. ಸೊ ಮೇ ಬಿ ಯಾರಿಗಾನ ಒಂದು ಹೆಲ್ಪ್ ಆಗುತ್ತಲ್ವ, ಅದಕ್ಕೆ ನಾನು ಹೇಳ್ತಿರೋದು. ರೆಸ್ಟಿಗೆ ಬರಬೇಕು. ಈ ಗಂಟಲು ಗೊರ 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 ಅಂತದೆ ನೋಡಿ, ನಿದ್ದೆನ ಸರಿ ಬರ್ತಾರೆ. ಒಂದ್ ಇಬ್ಬರತ್ರ ಸರಿ ಕಾಣಿಸ್ತಾನ. ಹೌದಲ್ಲ, ಹಂಗ್ ಕಾಣ್ತಾನ. ಲಕ್ಷ್ಮಿ ಮೂಗ, ಅರುಣ್ ಮೂಗ. ನನಗಂತೂ ಒಂದೊಂದ್ಸರಿ ನೋಡ್ಬಿಟ್ಟು ಲಕ್ಷ್ಮಿ ಅನ್ಸುತ್ತೆ. ಈಗ ಇದೆಲ್ಲ ಈ ಮೂಗು ಎಲ್ಲ ಒಂದೊಂದ್ಸರಿ ಅರುಣ್ ಅಂತ ಅನ್ಸುತ್ತೆ. ಹೌದಾ, ಎರಡ್ ತರ ಕಾಣ್ತಾನೆ ಅಂತೀರಾ ಮೊಮ್ಮಗನ್ನ? ಒಂದ್ಸಲಿ ಅಮ್ಮ ರೂಪ, ಒಂದ್ಸಲಿ ಅಪ್ಪ ರೂಪ ಅಂತ. ಮತ್ತೆ ಚಿನ್ನಿ ಬಾಳೆ ಗಾಲೆ. ಬರೀಪ್ಪ ಸ್ವಾಮಿ. ಓನೇದು ಬಟ್ಟೆ ಇಲ್ಲಿ ಇಲ್ಲಿ ಮಾಮ ಜೊತೆ ಕುತ್ಕೊಂಡ. ಇಲ್ಲಿ 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 ನೋಡ್ಕೊ. ಮಾಮ ಜೊತೆ ಚುಚ್ಚ ಮಾಡ್ಕೊಂಡ. ಮಾಮ ಜೊತೆ ಚುಚ್ಚ ಮಾಡ್ಕೊ. ಸೊ ನಮ್ಮ ಅತ್ತೆ ಮಾವ ಪಾಪುನ ಆಟ ಆಡಿಸ್ತಾ ಇದ್ರು. ನಾನು ಪಾಪುದು ಬಟ್ಟೆ ಕೂಡ ಚೇಂಜ್ ಮಾಡಿದೆ, ಬಿಕಾಸ್ ಆ ಒಂದು ಬಟ್ಟೆ ಅವನಿಗೆ ಒಂದು ಸ್ವಲ್ಪ ಜಾಸ್ತಿನೇ ಲೈಕ್ ಒಂಥರ ಹೆವಿ ಅನಿಸ್ತಿತ್ತು ಅದಕ್ಕೇ. ಆ್ಯಂಡ್ ಇವಾಗ ನಾವು ಬಂದು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಬಿಗ್ ಬಾಸ್ ಕರೆಂಟ್ಲಿ ಅದು ನಮ್ಮದು ಫೇವ್ರೆಟ್ ಟಾಪಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ನಮ್ಮ ಅಮ್ಮ ಈಸ್ ಅ ಬಿಗ್ ಫ್ಯಾನ್ ಆಫ್ ಬಿಗ್ ಬಾಸ್. ಅವ್ರು ಒಂದು ಟೈಮ್ ಬೇಕಾದ್ರೆ ಊಟ ಬಿಡ್ತಾರೆ, ಬಟ್ ಬಿಗ್ ಬಾಸ್ ಮಾತ್ರ ಯಾವತ್ತೂ ನೋಡೋದು ಬಿಡೋಲ್ಲ. ಸೊ ನಾನು ಅದೇ ಕೇಳ್ತಾ ಇದ್ದೆ ಎಲ್ರಿಗೂ ಯಾರು ಇಷ್ಟ ಅಂತ. ಸೊ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಪ್ರತಿಯೊಬ್ಬರಿಗೂ ಅವ್ರವ್ರ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಇರ್ತಾರಲ್ಲ. ಸೊ ಆ ಥರ. ಸೊ ಬನ್ನಿ ನನ್ನ ಫ್ಯಾಮಿಲಿಗೆ ಕೇಳೋಣ ಯಾರು ಜಾಸ್ತಿ ತುಂಬ ಇಷ್ಟ ಅಂತ. ಆ್ಯಂಡ್ ಹಾಗೂ ನನಗೆ ನೀವು ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾರು ಗೆಲ್ಲಬೇಕು, ಯಾರು ತುಂಬ ಜಾಸ್ತಿ ಇಷ್ಟ ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಿಜ ಬಿಗ್ ಬಾಸ್ ಮುಗಿದ್ರೆ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ. ನಿನಗೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಹೇಳು? ನಿನಗೆ ಕಾರ್ತಿಕ್. ಯಾರು ಗೆಲ್ಬೇಕು ಬಿಗ್ ಬಾಸ್? ಕಾರ್ತಿಕ್. ಯಾರು ಗೆಲ್ಬೇಕು ಬಿಗ್ ಬಾಸ್? ಯಾರು ಗೆಲ್ಬೇಕು ಬಿಗ್ ಬಾಸ್? ಯಾರು ಗೆಲ್ಬೇಕು? ಪ್ರತಾಪ್. ಆಂಟಿ ಬಿಗ್ ಬಾಸ್ ಯಾರು ಗೆಲ್ಬೇಕು? ಪ್ರತಾಪ್. ಅಂಕಲ್ ಬಿಗ್ ಬಾಸ್ ಯಾರು ಗೆಲ್ಬೇಕು? ಅಂಕಲ್ ನೋಡಲ್ಲ. ಕಾರ್ತಿಕ್ ಗೆಲ್ಬೇಕು. ಎಲ್ರು ಓಟ್ ಫಾರ್ ಕಾರ್ತಿಕ್.
ಬಾಳೆಹಣ್ಣು ಆರಾಮಾಗಿ ಹೋಗ್ಬೋದು ಸೊ ಅಷ್ಟೇ ಇವಾಗ ನಮ್ಮ ಅತ್ತೆ ಹಾಗೂ ಮಾವ ಹೊರಡೋ ಸಮಯ. ನಾನು ಹೇಳಿದೆ ಅವ್ರಿಗೆ ಇರಿ ಆಮೇಲೆ ಹೋಗಿರಂತೆ ದೋಸೆ ಪಿಜ್ಜಾ ಪಾವ್ ಭಾಜಿ ತಿನ್ಕೊಂಡು ಹೋಗಿರಂತೆ ಅಂತ. ಬಟ್ ದೆನ್ ಅವ್ರಿಗೂ ಸಹ ಕೆಲಸ ಆಯಿತು ಆ್ಯಂಡ್ ನಮ್ಮ ಅಕ್ಕ ಕೂಡ ಬರೋದಿತ್ತಲ್ಲ, ಸೊ ಇಲ್ಲ ಹೋಗಬೇಕಮ್ಮ ಅಂತ ಅಂದ್ಕೊಂಡು ಹೊರಟರು. ಇನ್ನೇನು ನಾನು ಇವಾಗ ಒಂದು ಸ್ವಲ್ಪ ದಿವಸದಲ್ಲಿ ನಮ್ಮ ಮನೆಗೆ ಹೋಗ್ತೀನಿ. ಸೊ ಲೈಕ್ ಅಪ್ಕಮಿಂಗ್ ವ್ಲಾಗ್ಸ್ಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂಕಲ್ ಅಲ್ಲೇ ಹೋದ್ರಾ? ಮಲಗಿರ್ತಾನಲ್ಲ ಅವನು. ಭಾನುವಾರ ಬನ್ರಿ, ಭಾನುವಾರ ಬಂದು ನಿನ್ ಟೈಮ್ ಹೋಗ್ತಾ ಇತ್ತು ಅಲ್ಲೇ ಓಕೆ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಯಿತು ಕಿವಿ ಚುಚ್ಚೋ ಶಾಸ್ತ್ರ ಎಲ್ಲ. ಸೊ ನಮ್ಮ ಅತ್ತೆ ಮಾವ ನೋಡ್ದಂಗೆ ನಮ್ಮ ಅತ್ತೆ ಮಾವ ನಮ್ಮ ಅಣ್ಣ ಅದಕ್ಕೆ ಎಲ್ಲ ಬಂದಿದ್ರು. ಸೊ ತುಂಬಾ ಖುಷಿ ಆಯಿತು. ಆ್ಯಂಡ್ ಏನು ಗೊತ್ತಾ, ಕಿವಿ ಚುಚ್ಚೋ ಲೈಕ್ ಅದು ಗೊತ್ತೇ ಆಗಿಲ್ಲ, ತುಂಬಾ ಬೇಗ ಚುಚ್ಚಿಬಿಟ್ರು. ಆ್ಯಂಡ್ ಐ ಆಮ್ ಸಾರಿ ಬಿಕಾಸ್ ಎರಡಕ್ಕೆ ಹಾಕೊಂಡಿದ್ದೀನಿ, ಅದಕ್ಕೆ ತುಂಬಾ ಸ್ವಲ್ಪ ತೊದಲು ಬರ್ತಿದೆ ನನಗೆ. ಸೊ ಎರಡಕ್ಕೆ ಹಾಕೊಂಡ್ರೆ ಸ್ವಲ್ಪ ತೊದಲು ಬರುತ್ತೆ. ಬಟ್ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ, ಹಾಗೆ ಹೇಳ್ದಂಗೆ ಮನ್ವಿಕಾಗೆ, ಲಕ್ಷಿತ್ಗೆ, ಜಿಂಕಿಗೆ ಎಲ್ಲರಿಗೂ ಅವ್ರ ಹತ್ರನೇ ಕಿವಿ ಸುತ್ತಿದ್ದು. ಸೊ ಏನಪ್ಪ ಅವ್ರ ಕೈಯಿಂದ ಈ ಥರ ಗಾಯ ಆಗಿದೆ ಅಥವಾ ಏನೂ ಆಗಿಲ್ಲ ನಮಗೆ ಆ ಥರ, ಅಂದರೆ ನಮ್ಮ ಮಕ್ಕಳಿಗೆ. ಸೊ ಇವನಿಗೂ ಟಚ್ ಹುಡ್ ಹತ್ರ ಏನೂ ಆಗಬಾರ್ದು. ಮಲಗಿದ್ದಾನೆ ಇವಾಗ ಆರಾಮಾಗಿ. ಸೊ ಇವಾಗ ನಾವು ಒಂದು ಸ್ವಲ್ಪ ಹಾಗೆ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಮಾತಾಡಿಕೊಂಡು ಹಾಗೆ ಹೀಗೆ ಅಂತ. ಆ್ಯಂಡ್ ಸರಿ ಆಯಿತು, ಇವಾಗ ವ್ಲಾಗ್ನ ಮುಗಿಸೋ ಸಮಯ ಕೂಡ ಬಂತು, ಅದಕ್ಕೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ. ಆ್ಯಂಡ್ ಇನ್ನೇನು ತುಂಬ ಜನ ಸಹ ಕೇಳ್ತೀರಾ ಯಾವಾಗ ಹೋಗ್ತೀರಾ ನಿಮ್ಮ ಅತ್ತೆ ಮನೆಗೆ ಅಂತ. ಅದ್ರ ಬಗ್ಗೆ ಕೂಡ ಒಂದು ವ್ಲಾಗ್ ಮಾಡ್ತೀನಿ, ಆದಷ್ಟು ಬೇಗನೆ ಹೋಗ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ.